ಹಾಯ್, ಹೇಗಿದ್ದೀರಾ ಎಲ್ರೂ? ನಾನಿವತ್ತು ಏನು ರೆಸಿಪಿ ತಂದಿದ್ದೀನಿ ಅಂದರೆ ಚಿಕನ್ದು ಲಿವರು ಗುಂಡ್ಕಾಯಿ ಚಾಪೀಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸ್ವಲ್ಪ ಚಕ್ಕೆ, ಆಮೇಲೆ ಮೆಣಸಿನಕಾಯಿ 3, ಶುಂಠಿ 3 ಪೀಸು, ಈರುಳ್ಳಿ 2, ಮತ್ತು 1.5 ಸ್ಪೂನು ಮೆಣಸು ಇಷ್ಟು ಹಾಕಿ ಚೆನ್ನಾಗಿ ಅದನ್ನು ಹುರಿಯಿರಿ ಎಣ್ಣೆಲಿ ನೋಡಿ. ಆ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಹುರಿಯಿರಿ. ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಸ್ವಲ್ಪ ಬಾಡಿಸಿ ಸಣ್ಣ ಉರಿಲೇ ಮಾಡಿ ಈ ರೀತಿ, ಯಾಕಂದರೆ ಎಣ್ಣೆ ಥರ ಇರ್ತದಲ್ಲ, ಸೀದ್ಬಿಡ್ತದೆ. 2 ಟೊಮೊಟೊ ಹಾಕಿದ್ದೀನಿ ನೋಡಿ, ಕ್ಲೀನಾಗಿ ತೊಳೆದು ಹಾಕೊಂಡಿದ್ದೀನಿ. 2 ಟೊಮೊಟೊನೂ ಹಾಕಿ ಆಡಿಸಿದ್ದೀನಿ. ಇಲ್ಲಿ ನೋಡಿ ಈ ಥರ ಮಿಕ್ಸ್ ಮಾಡಿ, ಇದು ಬೇರೆಯೇ. ಇದನ್ನು ಲೆಕ್ಕಕ್ಕೆ ಇಟ್ಕೊಬೇಡಿ ನೀವು. ಮುಂದೆ ಹೋಗೋದು ಇದು ಒಂದು ವೀಡಿಯೋ ಮಧ್ಯದಲ್ಲಿ ಬಂದ್ಬಿಟ್ಟೈತೆ. ಇದು ಗೊತ್ತಾಗಲಿಲ್ಲ ನನಗೆ, ತೆಗಿಯೋಕ್ಕೆ ಬರ್ತಾಯಿಲ್ಲ ನನಗೆ. ಅದಕ್ಕೆ ಚಿಕನ್ ಸಾಂಬಾರ್ದು ಮಸಾಲೆ ಇದು ನೋಡಿ. ಇಲ್ಲಿ ಇದು ನಾನು ಅಲ್ಲಿ ಬಾಡಿಸ್ಕೊಂಡಿದ್ದೆ ನೋಡಿ, ಆ ಮಸಾಲೆ ಇದು ಇಲ್ಲಿ ನೋಡಿ. ನಾನಿವಾಗ ನೋಡಿ ಲಿವರು ಗುಂಡ್ಕಾಯಿ 2 ತೊಳೆದಿಟ್ಕೊಂಡು ಅರಿಶಿನ ಪುಡಿ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ. ಎಣ್ಣೆ ಹಾಕಿ ಸ್ವಲ್ಪ ಇದನ್ನು ಹಾಕಿ ಚೆನ್ನಾಗಿ ಉರಿಸೋದ. ಇದನ್ನ ಅದರದ್ದು ನೀರು ಒಂಥರ ನೀರು ಇರ್ತದಲ್ಲ ನೋಡಿ, ಅದೆಲ್ಲ ಹೋಗೋ ತನಕ ಚೆನ್ನಾಗಿ ಕ್ಲೀನಾಗಿ ಉರಿಸೋದ. ಇದನ್ನ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನಾನು. ಕರ್ಬೇವಿನ ಸೊಪ್ಪು ಹಾಕಿದ್ರೆ ಚೆನ್ನಾಗಿ ಟೇಸ್ಟು ಬರುತ್ತದೆ, ಇದ್ರದ್ದು ಯಾವುದು ಸ್ಮೆಲ್ಲು ಬರೋಲ್ಲ. ಅದರಿಂದ ಕರ್ಬೇವಿನ ಸೊಪ್ಪು ಹಾಕಿ ಯಾವುದೇ ಒಂದು ಚಿಕನ್ ಮಾಡಿದ್ರೂ ನೀವು ಇದು ಮಾಡಿದ್ರೂ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕಿ ಚೆನ್ನಾಗಿರ್ತದೆ. ಅದರ ಸ್ಮೆಲ್ಲು ಸೂಪರಾಗಿ ಬಂದಿರ್ತದೆ ನೋಡಿ. ಆಡಿಸಿದ್ನಲ್ಲ, ಆ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಬೇಯ್ತೈತೆ, ತುಂಬಾ ಚೆನ್ನಾಗಿ ಬರ್ತೈತೆ ಸ್ಮೆಲ್ಲು. ಇದು ಚಪಾತಿಗೆ, ದೋಸೆಗೆ ಮತ್ತು ಅನ್ನಕ್ಕೂ ಸೂಪರಾಗಿರ್ತದೆ. ಇದು ನಾನು ಸಪ್ರೇಟು ಚಿಕನ್ ಸಾಂಬಾರು ಮಾಡಿ ಇದನ್ನ ಚಾಪೀಸ್ ಥರ ಮಾಡ್ಕೊಂಡಿದ್ದೀನಿ ಇವತ್ತು ನೋಡಿ. ಚೆನ್ನಾಗೈತೆ ನೋಡಿ, ಬೆಂದೈತೆ, ಎಲ್ಲ ಆಗೈತೆ. ಇನ್ನೂ ಗಟ್ಟಿ ಬರ್ತದೆ ಇದು. ನಾನು ಸ್ವಲ್ಪ ಇದ್ರ ಥರ ನೋಡಿ, ಚೆನ್ನಾಗಿ ಸೂಪರಾಗಿ ಬಂದೈತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ನೋಡಿ, ಎಷ್ಟು ಮೆತ್ತಗೆ ಚೆನ್ನಾಗಿ ಬಂದೈತೆ ಅಂತ. ಸಲ ನೀವು ಈ ಥರ ಟ್ರೈ ಮಾಡಿ ನನಗೆ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಪ್ಲೀಸ್ ಫಾಲೋ ಮಾಡಿ, ಮತ್ತು ಕನ್ನಡದಲ್ಲಿ ನನಗೆ ಕಮೆಂಟ್ ತಿಳಿಸಿ ಏನು ಅಂತ. ಸೂಪರಾಗಿ ಬಂದೈತೆ ನೋಡಿ. ರೈಸು, ಚಿಕನ್ ಸಾಂಬಾರು ಮತ್ತು ಗುಂಡ್ಕಾಯಿ ಲಿವರ್ದು ಚಾಪ್ಸು ಇದು ಸೂಪರಾಗೈತೆ. ಟೇಸ್ಟು ಕಾಂಬಿನೇಷನು ಒಂದು ಸಲ ನೀವು ಮಾಡಿ. ಕಾಂಬಿನೇಷನ್ ಸೂಪರಾಗೈತೆ, ಚೆನ್ನಾಗೈತೆ. ಟ್ರೈ ಮಾಡಿ ಮನೇಲಿ.